ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಗಳಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರು 9ನೇ ತಾರೀಕಿಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಇದು ದೇಶದ ಜನರು ಕೊಟ್ಟಿರ್ತಕ್ಕಂಥ ತೀರ್ಪು, ಮ್ಯಾಂಡೇಟು. ಈ ಸಲ ಮತ್ತೆ ಮೂರನೇ ಬಾರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿ ನರೇಂದ್ರ ಮೋದಿಯವರ ಕಾರ್ಯವನ್ನು ನಿರ್ವಹಿಸಬೇಕು. ಇಡೀ ದೇಶಕ್ಕೆ ಕಳೆದ 10 ವರ್ಷದ ಅವಧಿಯಲ್ಲಿ ಅಭಿವೃದ್ಧಿ ಅಂದರೆ ಏನು ಅನ್ನತಕ್ಕಂಥದ್ದನ್ನು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಮಾಡಿ ತೋರಿಸಿದ್ದಾರೆ. ಎಲ್ಲ ಕಾರ್ಯದಲ್ಲಿ ಕೂಡ ಇವತ್ತು ಭಾರತ ಜಗತ್ತಿಗೆ ಜಗನ್ಮಾತೆಯಾಗಿ ಬೆಳಗುವಂಥ ನಿಟ್ಟಿನಲ್ಲಿ ಇಡೀ ಜಗತ್ತು ಭಾರತದ ಲೀಡರ್ಶಿಪ್ಪನ್ನು ಕೂಡ ಒಪ್ಪುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಆಗಿದ್ದು ನೋಡಿದ್ದೇವೆ. NDA ಮಿತ್ರ ಪಕ್ಷಗಳು ಇವತ್ತು ನಿನ್ನೆ ನಡೆದಂಥ ಸಭೆಯಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಆಗಬೇಕು ಅನ್ನುವಂಥದ್ದು ಕೂಡ ಎಲ್ಲರೂ ಕೂಡ ಸರ್ವಸಮ್ಮತ ತೀರ್ಮಾನ ಆಗಿದೆ. ಹೀಗಾಗಿ 9ನೇ ತಾರೀಕಿಗೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಇವತ್ತು ನಮ್ಮ ದೆಹಲಿ ಕಚೇರಿಯಿಂದ ಆಹ್ವಾನ ಬಂದಿದೆ. ಇವತ್ತು ನಾನು ಕೂಡ ಇವತ್ತು ಮಧ್ಯಾಹ್ನದಲ್ಲಿಂದ ತೆರಳ್ತಾ ಇದ್ದೇನೆ, ಬೆಂಗಳೂರಿಗೆ, ದೆಹಲಿಗೆ ತೆರಳ್ತಾ ಇದ್ದೇನೆ. ಉಳಿದಂತೆ ಎಲ್ಲರೂ ಕೂಡ ಆಗುತ್ತೆ. ಒಂದು ವಿಶ್ವಾಸ ಇದೆ, ಮುಂದಿನ ದಿನಮಾನಗಳಲ್ಲಿ ಕೂಡ ಮುಂದಿನ 5 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ ಪಥ ಬಹಳ ದೀರ್ಘವಾಗಿ ಸಾಗುವಂಥ ನಿಟ್ಟಿನಲ್ಲಿ ಆಗುತ್ತೆ. ದೇಶಕ್ಕೆ ಒಂದು ಹೊಸ ದಿಕ್ಕನ್ನು ತರತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆಗ್ತೈತೆ ಅನ್ನೋಂಥ ಸಂಪೂರ್ಣ ನಮಗೆ ವಿಶ್ವಾಸ ಇದೆ. ನೋಡಿ, ಇವತ್ತು ಈ ನಿರ್ಧಾರವನ್ನು ದೆಹಲಿ ಹೈಕಮಾಂಡ್ನವರು ತೆಗೆದುಕೊಳ್ತಾರೆ. ಯಾರು ಸಚಿವರಾಗಬೇಕು ಅನ್ನುವಂಥದ್ದನ್ನು ದೆಹಲಿಯ ಸನ್ಮಾನ್ಯ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು ಕೂಡ ತೆಗೆದುಕೊಳ್ತಾರೆ. ನಮ್ಮಲ್ಲಿ ನಮಗೊಂದು ಸೌಭಾಗ್ಯ ಅಂದರೆ ಹುಬ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ 3 MP ಗಳಿದ್ದಾರೆ. ಇವತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಸಚಿವರಾಗಿ ಕೆಲಸ ಮಾಡಿದ್ದಾರೆ, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಜಗದೀಶ್ ಶೆಟ್ಟರ್ ಅವರು ಹಿಂದೆ ಮುಖ್ಯಮಂತ್ರಿ ಕೆಲಸ ಮಾಡಿದ್ದಾರೆ. 3 ಜನ ಓನ್ ಮನಿ ಇರೋದು ನಾನು ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಐತಿ. ಯಾರಾದರೂ ಕೂಡ ನಾವು ಸಂತೋಷವನ್ನು ಪಟ್ಟಪಡ್ತೀವಿ. ಅದರಲ್ಲಿ ನೋಡಿ, ಇವತ್ತು ಕಾಂಗ್ರೆಸ್ಸು ಭ್ರಮಾಲೋಕದಲ್ಲಿ ತಿರುಗತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಜನರು ಇವತ್ತು ಸ್ಪಷ್ಟವಾಗಿ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ನೋಡಿ, ಒಂದ್ಸಲ ಇಡೀ UPA ಭಾರತೀಯ ಜನತಾ ಪಾರ್ಟಿ ಎಷ್ಟು ಸೀಟ್ ಅಲೋನ್ ಭಾರತೀಯ ಜನತಾ ಪಾರ್ಟಿ ಎಷ್ಟು ಸೀಟ್ ಗೆದ್ದೈತೆ ಅಷ್ಟು UPA ಸೀಟ್ ಗೆಲ್ಲಕ್ಕಾಗಿಲ್ಲ. ಆದರೂ ಕೂಡ ಭ್ರಮಾಲೋಕದಲ್ಲಿ ತಿರುಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೇಗೆ ಇದೆಲ್ಲವೂ ಕೂಡ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಸಂಗತಿ. 1 ವರ್ಷ ಅಲ್ಲ, ಮುಂದಿನ 15 ವರ್ಷವೂ ಕೂಡ ಭಾರತೀಯ ಜನತಾ ಪಾರ್ಟಿ ನೇತೃತ್ವ, NDA ನೇತೃತ್ವದ ಸರ್ಕಾರನ ನಡೀತೈತಿ. ಈ 5 ವರ್ಷ 29ರವರೆಗೂ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗ್ತಾರೆ. ಮುಂದಿನ 10 ವರ್ಷವೂ ಕೂಡ ಭಾರತೀಯ ಜನತಾ, ಯಾಕೆಂದರೆ ನರೇಂದ್ರ ಮೋದಿಯವರು ಸ್ಪಷ್ಟ ಕಲ್ಪನೆ ಕೊಟ್ಟಾರ, 2047ವರೆಗೂ ಕೂಡ ದೇಶ ಅಭಿವೃದ್ಧಿಶೀಲ ಹೊಂದಿರತಕ್ಕಂಥ ದೇಶ ಆಗಬೇಕು, ಜಗತ್ತಿನ ನಂಬರ್ 1 ದೇಶ ಆಗಬೇಕು ಅನ್ನೋಂಥ ಕಲ್ಪನೆ ಇಟ್ಕೊಂಡು ಕೆಲಸ ಮಾಡಕತ್ತಾರೆ ವಿನ ಯಾರೋ ಮನೆಯನ್ನು ಬೆಳಗಿಸುವಂಥ ಕೆಲಸಕ್ಕಲ್ಲ. ಹೀಗಾಗಿ ಅವರು ಭ್ರಷ್ಟಾಚಾರ ರಹಿತವಾಗಿರ್ತಕ್ಕಂಥ ಸರ್ಕಾರ ಇವತ್ತು 10 ವರ್ಷದಲ್ಲಿ ಒಬ್ಬ ವ್ಯಕ್ತಿ ಮೇಲೆ, ಪ್ರಧಾನಮಂತ್ರಿಗಳಿಂದ ಹಿಡ್ಕೊಂಡು ಸಚಿವರಿಂದ ಹಿಡ್ಕೊಂಡು ಒಬ್ಬ ಲೋಕಸಭಾ ಸದಸ್ಯರ ಮೇಲೂ ಕೂಡ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕಿಯನ್ನು ಇಲ್ಲದ ರೀತಿಯಲ್ಲಿ ಇವತ್ತು ಅಧಿಕಾರ ಕೊಟ್ಟದ್ದೇನು ಸಾಮಾನ್ಯ ಕೆಲಸ ಅಲ್ಲ. ಇವತ್ತು ಇವರೆಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇವತ್ತೇನಾಯ್ತು ಕರ್ನಾಟಕ ಸರ್ಕಾರದಲ್ಲಿ? ಇವತ್ತು ನಾಗೇಂದ್ರ ಅವರು ಯಾಕೆ ರಾಜೀನಾಮೆ ಕೊಟ್ಟರಾಗಾದ್ರೆ? ಇವತ್ತು ನಾಗೇಂದ್ರ ಅವರು ರಾಜೀನಾಮೆಗೆ ನಿಲ್ಲಂಗಿಲ್ಲ. ನಾನು ಭಾಳ ಸ್ಪಷ್ಟವಾಗಿ ಇವತ್ತು ಹೇಳಕ್ಕೆ ಇಚ್ಛೆಪಡ್ತೀನಿ, ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇದಕ್ಕೆ ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಈಗ. ಆ ಕಾರಣಕ್ಕಾಗಿ ನಾಗೇಂದ್ರ ಅವರನ್ನು ಮೊದಲೇ ಬಲಿ ಕೊಡತಕ್ಕಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಹಾಗಾದರೆ ಇವತ್ತು ಫೈನಾನ್ಸ್ ಖಾತೆಯನ್ನು ನಿರ್ವಹಣೆ ಮಾಡ್ತಕ್ಕಂಥವ್ರು ಯಾರು? ಸ್ವತಃ ಮುಖ್ಯಮಂತ್ರಿಗಳಿದ್ದಾರೆ. ನಿಮ್ಮ ಖಾತೆಯಿಂದ ಇವತ್ತೆಲ್ಲ ಹಣ ವರ್ಗಾವಣೆ ಆಗ್ತಾ ಇದೆ. ನಿಮ್ಮ ಮೂಗಿನಡಿಯಲ್ಲೇ ನಿಮ್ಮ ಖಾತೆ ಕೆಳಗಡೆ ಎಲ್ಲ ಹಣ ವರ್ಗಾವಣೆ ಆಗಿದೆ. ಹಾಗಾದರೆ ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಯಾರ್ದು? ಇವತ್ತು ಸರ್ಕಾರನ ವಜಾಗೊಳಿಸ್ತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದಿದೆ. ಭ್ರಷ್ಟಾಚಾರ ಅಂತಕ್ಕಂಥದ್ದು ಹದ್ದು ಮೀರಿ ಹೋಗುವಂಥದ್ದಾಗಿದೆ. 40% ಅಲ್ಲ, 60% ಸರ್ಕಾರ ಆಗಿ ಇವತ್ತು ಎದ್ದು ಕಾಣುವಂಥ ನಿಟ್ಟಿನಲ್ಲಿ ಆಗಿದೆ. ನನಗೆ ವಿಶ್ವಾಸ ಇದೆ, ಇವತ್ತು ತಮ್ಮ ಮುಖಾಂತರ ಭಾಳ ಸ್ಪಷ್ಟ ಆಗಿದ್ದೀನಿ, ಈ ಹಗರಣ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಐತಿ, ಇದು ಸರ್ಕಾರಕ್ಕೆ ಉರುಳಾಗತ್ತೆ. ಸರ್ಕಾರ ಬಿದ್ದರೂ ಕೂಡ ಆಶ್ಚರ್ಯ ಪಡೋದಿಲ್ಲ ಅನ್ನೋದು ಸ್ಪಷ್ಟತೆ ಇದೆ. ಬಸನಗೌಡ ದದ್ದಲ್ ವಾಲ್ಮೀಕಿ ನಿಗಮದ ಅಧ್ಯಕ್ಷರಿದ್ದಾರೆ, ಅವರು ಕೂಡ ಪ್ರಸಂಗ ಬಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ರಾಜೀನಾಮೆ ಕೊಡೋದಿಲ್ಲ, ಇವರೆಲ್ಲ ಒಳಗೋಕರ್ರಿ. ಈಗ ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಇವತ್ತು ಅವ್ರಿಗೆ ಸ್ಪಷ್ಟತೆ ಆಗಿದೆ, ಒಂದು ಸರ್ಕಾರಿ ಖಾತೆಯಲ್ಲಿ ಇರ್ತಕ್ಕಂಥ ಹಣ, ಅಭಿವೃದ್ಧಿ ನಿಗಮ ಯಾವುದೈತಿ, ವಾಲ್ಮೀಕಿ ಅಭಿವೃದ್ಧಿ ನಿಗಮ, ನನಗಿರ್ತಕ್ಕಂಥ ಮಾಹಿತಿ ಫಸ್ಟ್ ಇನ್ಫಾರ್ಮೇಷನ್ ಇರೋದಂತಂದರೆ ಕರ್ನಾಟಕದ ಒಳಗಡೆ ಮಾತ್ರ ಅದರ ಹಣವನ್ನು ಯುಟಿಲೈಸೇಷನ್ ಮಾಡಬೇಕು. ಆ ಅಭಿವೃದ್ಧಿ ನಿಗಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ಹಣವನ್ನು ವರ್ಗಾವಣೆ ಮಾಡಬೇಕು. ನೀವು ಹೈದರಾಬಾದ್ನಾಗ ಯಾಕೆ ವರ್ಗಾವಣೆ ಮಾಡಿದ್ರಿ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಆ ಹಣ ಯಾಕೆ ಹೋಯ್ತು ಹೈದರಾಬಾದ್ಗೆ? ಅಭಿವೃದ್ಧಿ ನಿಗಮದಲ್ಲಿ ನಾವು ಎದಕ್ಕೆ ಕೊಡ್ತೀವಿ ದುಡ್ಡು? ಅಲ್ಲಿರ್ತಕ್ಕಂಥ ಸಾಲಗಳನ್ನು ಕೊಡುವಂಥದ್ದು, ಸಣ್ಣ ಸಣ್ಣ ವಾಹನಗಳನ್ನು ತೊಗೊಳುವಂಥದ್ದಾಗಲಿ, ಇತರ ಉದ್ಯಮಶೀಲತೆ ಮಾಡಲಿ ಅಂತದಾಗತ್ತೆ. ನೀವು IT ಕಂಪ್ನಿ ಟೈಪಲ್ಲಿ ಫ್ಯಾಕ್ಟ್ರಿಗಳು ಏನೋ ಓಪನ್ ಮಾಡಿದ್ದಾರೆ, ಪ್ರೈವೇಟ್ ಕೋಆಪರೇಟಿವ್ ಬ್ಯಾಂಕಿಂಗ್ ನೀವು ಅಲ್ಲಿ ಕಳಿಸಿ ಅಲ್ಲಿಂದ ಆ ದುಡ್ಡನ್ನು ತಗೊಳ್ಳೋಂಥ ಕೆಲಸ ಆಯಿತು. ಹಾಗಾದರೆ ಏನು ನಡೆದಿದೆ ಅಂತಂತೇಳಿ ಇದರಲ್ಲಿ ಭಾಳ ಸ್ಪಷ್ಟವಾಗಿದೆ. ಬ್ರಹ್ಮಾಂಡ ಭ್ರಷ್ಟಾಚಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸರ್ಕಾರ ಉರುಳಾಗುತ್ತಿದೆ. ಇವತ್ತು ಕೇವಲ ಒಬ್ಬರು ಮಂತ್ರಿ ಅಲ್ಲ, ಈಗ ನಿಮ್ಮ ಅನೇಕ ಮಾಧ್ಯಮದಲ್ಲಿಗಳೇ ನಿನ್ನೇನು ತೋರ್ಸಾಕತ್ತೀರಿ, ಇನ್ನೂ 4 ಜನ 5 ಜನ ಮಂತ್ರಿಗಳು ಹೋಗ್ತಾರೆ ಅನ್ನೋದಲ್ಲ. 5 ಜನ ಮಂತ್ರಿ ಅಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಯವರೇ ಇದಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ಪ್ರಸಂಗ ಬಂದು ನಿಲ್ಲುತ್ತೆ. ಇದು ಸ್ಪಷ್ಟವಾಗಿರಲಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.